NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾಲತ್ವಾಡ್ ಈ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ, ತಾರತಮ್ಯಗಳನ್ನು ಮೀರಬೇಕೆಂದು ಹೇಳಿದ, ಬದುಕನ್ನು ಕಾಯಕ ಪ್ರಧಾನವಾಗಿ ರೂಪಿಸಿಕೊಳ್ಳಬೇಕೆಂದು ನಿವೇದಿಸಿಕೊಂಡ ವಿಶ್ವ ಮಾನವತಾವಾದಿ, ಎಲ್ಲ ನೊಂದ ಜನರಿಗೆ ಆತ್ಮವಿಶ್ವಾಸ ನೀಡುವ ಮನ್ವಂತರ ಪ್ರವರ್ತಕ ಬಸವಣ್ಣ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘನತೆಯಿಂದ, ಗೌರವದಿಂದ, ಗರ್ವದಿಂದ ಹೇಳೋಣ ಎಂದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಸಬಾ ಲಿಂಗಸೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಶೈಲಜಾ ಬನ್ನಿಕೊಪ್ಪ ಹೇಳಿದರು. ನಾಲತ್ವಾಡದ ಬಸವ ಕೇಂದ್ರ ಹಾಗೂ ಈರಣ್ಣ ಕಸಬೇಗೌಡರ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಖಾನಭಾವಿ ಓಣಿಯ ರೇವಣ ಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡ ಮಹಾತ್ಮ ಬಸವೇಶ್ವರರ ಜಯಂತಿಯಲ್ಲಿ ಅನುಭವ ನೀಡಿದರು. ಇದಕ್ಕೂ ಮೊದಲು ಬಸವಣ್ಣನವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಲಿಂಗಾಯತ ಧರ್ಮದ ಷಟಸ್ಥಲ ಧ್ವಜಾರೋಹಣವನ್ನ AS ಪಟ್ಟಣಶೆಟ್ಟಿ ನೆರವೇರಿಸಿದರು. ವಿನಿತಾ ನೂಲಿನವರು ಸಂವಿಧಾನದ ಪೀಠಿಕೆ ಬೋಧಿಸಿದರು. ಚಿಂಚನಲ್ಕಲ್ ಗ್ರಾಮದ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ಹತ್ತರ ಸಂಘ ಲಿಂಗಾಯತ ಧರ್ಮದ ಕುರಿತು ಮಾತನಾಡಿದರು. ಪ್ರೊಫೆಸರ್ ಪರಶುರಾಮ್ ಚೌಡಕೇಡ್ ತತ್ವ ಪದಗಳನ್ನ ಹಾಡಿದರು. ಶ್ರೇಯಾ ತಳವಾರ್ ಇವರ ವಚನ ಭರತನಾಟ್ಯ ಹಾಗೂ ಗದ್ದನಕೇರಿ ಶಿಕ್ಷಕಿಯರ ವಚನ ಗಾಯನ ಗಮನ ಸೆಳೆಯಿತು. SN ಕಂಗಳ ಸ್ವಾಗತಿಸಿದರು. PG ಬಿರಾದರ್ ಕಾರ್ಯಕ್ರಮ ನಿರೂಪಿಸಿದರು. ಅಮರೇಶ್ ಗಂಗನಗೌಡರು ವಂದಿಸಿದರು. ಪರಸಪ್ಪ ಕಸಬೇಗೌಡರು, ಅಡಿವೆಪ್ಪ ಕೆಂಬಾವಿ, ಮುದುಕಪ್ಪ ಹುನಗುಂದ, ಇಮಾಮ್ ಸಾಬ್ ಅತ್ತಾರ್, ಶಿವಪುತ್ರಪ್ಪ ತಾಳಿಕೋಟಿ, ಸಿದ್ದಲಿಂಗಯ್ಯ ಕಪ್ಪರದ್, ಮುದುಕಪ್ಪ ವಡಗೇರಿ, ಈರಪ್ಪ ಕಸಬೇಗೌಡರ್, ಪರಯ್ಯ ಕಪ್ಪರದ್, ಸಿದ್ದಪ್ಪ ಗಡ್ಡಿ, ಸಂಗಣ್ಣ ಕಸಬೇಗೌಡರು, ಬಸಣ್ಣ ಕೊಡೆಕಲ್, ಶಂಕರಣ್ಣ ಗಂಗನಗೌಡರು ಇದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತ್ವಾಡ್. ಧನ್ಯವಾದಗಳು. ಪುಷ್ಪ ಸಮರ್ಪಣೆ ಕಾರ್ಯಕ್ರಮವನ್ನ ಬೇಗನೆ ಮುಗಿಸಿ ತಮ್ಮ ಸ್ಥಾನದಲ್ಲಿ ದಯವಿಟ್ಟು ಆಸೀನರಾಗಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಈಗ ತಮ್ಮೆಲ್ಲರಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ ಬರಲಿ. ನಾಯಿಗೆ ಶುದ್ಧವಾರಿಗೆ ಅಶುದ್ಧ ಆಗಬಾರ್ದು. ನಿಮ್ಮ ಕೈ ಮತ್ತೊಬ್ಬರಿಗೆ ಹೊಡಿಬೇಕಲ್ಲ, ಮತ್ತೊಬ್ಬರಿಗೆ ಮೋಸ ಮಾಡಬೇಕಲ್ಲ, ಊಟ ಮಾಡೋದಕ್ಕಾಗಿ, ಪರವಾಗಿ ಉಳಿಸೋದಕ್ಕಾಗಿ, ತಾಯಿ ಸೇವೆ ಮಾಡೋದಕ್ಕಾಗಿ, ತಾನ ಒದೋದಕ್ಕಲ್ಲ, ನೀವು ಒಳ್ಳೆಯದಕ್ಕಾಗಿ ಈ ದೊಡ್ಡ ಸತ್ಸಂಗದ ಕಾರ್ಯಗಳು ಭಾಗಿಯಾಗೋದಕ್ಕೆ ಬಂದಲ್ಲಿ ನಿಮ್ಮ ಮನಸ್ಸು ಹಿತವಾಗಿರಲಿ. ಶರಣರಂದಾರ ಮನಸ್ಸಿಗೆ ಮಂಜ ಅಂದಾರ, ಮರ್ಕಂಡ ಅಂದಾರ. ಆ ಮನಸ್ಸನ್ನು ಬಿಗಿಡ್ರಿ, ಆ ಮನಸ್ಸನ್ನು ಬಿಗಿಡ್ರಿ, ಶರಣ ಸತ್ಯದ ಭಾಗಿಯಾಗ್ರಿ. ಇದು ಜೀವನ ಮುಕ್ತಿ ಹೊಂದದ, ನಮಗೆ ಸ್ವರ್ಗದ ಹಾದಿ ಸಿಗ್ತದ. ಅದಕ್ಕೆ ಈ ಧ್ಯೇಯ ಮತ್ತು ನನ್ನ ಹೃದಯದಲ್ಲಿ ಲಿಂಗಿಕ ಸಿದ್ಧಾಂತವನ್ನು ಸ್ಮರಿಸುತ್ತಾ ಈ ನಾಲ್ಕವಾಡ ಸುಕ್ಷೇತ್ರ ಗ್ರಾಮದಲ್ಲಿ ಸತಿಪತಿ ಶರಣ ವೀರೇಶ್ವರರು ಗುರುದೇವತಾರರು ಕರ್ತುಗತಿಗೆ ಮಾಡಿದ್ದು ನನಗೆ ಆಶೀರ್ವಾದ ಮಾಡಿದಂತ 1971ರಲ್ಲಿ ಅವರ ಮಗಳು ರುದ್ರಂತಾಯಿಯವರ ಕರ್ತುಗತಿಗೆ ಹೆಣ್ಣು ಮಾಡಿದ್ದು. ಇವತ್ತಿನ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೆಂತ ನಮ್ಮ ಮಾತೋಶ್ರೀ ತಾಯಿಯಂದರಿಗೆ ಮತ್ತು ಇನ್ನೊಬ್ಬರು ಅನುಭಾವಿ ಶರಣರು ಅವರು ಕೂಡ ಮುಟ್ಟಿಸುತ್ತದೆ. ನನಗೆ ಗುರುಗಳು ಜ್ಞಾನವನ್ನು ನೀಡಿದಂತ AS ಪಟ್ಟಣಶೆಟ್ಟಿ ಸರ್ ಅವರಿಗೂ ಕೂಡ ತಿಳಿಸುತ್ತಾ ಈ ವೇದಿಕೆ ಮುಂದೆ ಆಚರಣೆ ಎಲ್ಲ ಅನುಭಾವಿ ಶರಣರಿಂದ ತಾಯಂದ್ರನ್ನ ಹುಟ್ಟುಂಬನೆಯನ್ನು ಸಲ್ಲಿಸುತ್ತಾ ಅವರ ಒಂದು ವಚನ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ಒಂದು ವಚನ. ಬಸವಣ್ಣ ಒಬ್ಬ ಸಾಂಸ್ಕೃತಿಕ ನಾಯಕನಾಗಲಿಕ್ಕೆ ಎಲ್ಲ ಅರ್ಹತೆಗಳು ಅವರಲ್ಲಿ ಕಂಡು ಬರುತ್ತದೆ. ಮುಖ್ಯವಾಗಿ ಅಂದಿನ
ಕಾಲದಲ್ಲಿ ಅನುಭವ ಮಂಟಪವನ್ನು ರಚಿಸಿ ಆ ಅನುಭವ ಮಂಟಪದಲ್ಲಿ ಎಲ್ಲ ಶರಣರನ್ನ ಸಾಮಾಜಿಕ ಕ್ರಾಂತಿಯನ್ನ ನಡೆಸುವಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಶರಣರನ್ನು ಒಗ್ಗೂಡಿಸಿ ತಮ್ಮ ಒಂದು ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಕೇವಲ ಒಬ್ಬ ವಚನಕಾರರಲ್ಲ, ಕನ್ನಡ ಸಾಹಿತ್ಯವನ್ನ ಬೆಳೆಸಿದಂಥವರು. ಅದೇ ರೀತಿಯಾಗಿ ಜಾತಿ, ಧರ್ಮ, ಮತ ಇವೆಲ್ಲವುಗಳನ್ನ ಮೀರಿ ಒಬ್ಬ ಮಹಾನ್ ನಾಯಕರಾಗಿ ನಿಲ್ಲುತ್ತಾರೆ. ಅನುಭವ ಮಂಟಪದಲ್ಲಿ ವಚನಗಳನ್ನ ಯಾವುದೇ ಲಿಂಗ ಭೇದವಿಲ್ಲದೆ ಯಾವುದೇ ಮಹಿಳೆಯರಿಗೆ ನೋಡಿ ಪ್ರಥಮವಾಗಿ ವಚನ ರಚನೆಯ ಒಂದು ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರೆದಂತವರು ಬಸವಣ್ಣನವರು. ಆಗಿನ ಕಾಲದಲ್ಲಿರ್ತಕ್ಕಂಥ ವರ್ಗ, ವರ್ಣ, ಮೇಲು, ಕೀಳು ಈ ಎಲ್ಲವನ್ನು ಹೊಡೆದು ಹಾಕಿ ದೀನ ದಲಿತರನ್ನ ಮೇಲೆತ್ತಲಿಕ್ಕೆ ಆ ಭಗವಂತನ ರೂಪದಲ್ಲಿ ಬೆಳೆಗೆ ಅವತರಿಸತಕ್ಕಂಥವರು ಬಸವಣ್ಣನವರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಇವತ್ತಿನ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಒಂದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಇನ್ನೊಂದು, ನಾನಿವತ್ತಿಷ್ಟು ಏನಾದರೂ ಮಾತಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಾನು ಇಲ್ಲೊಬ್ಬರನ್ನ ಸ್ಮರಿಸಲೇಬೇಕು, ನಮ್ಮ ಅಶೋಕ್ ಬರಗುಂಡೆ ಅಣ್ಣವ್ರನ್ನ. ಯಾಕಂದರೆ ನಮ್ಮ ಲಿಂಗಸೂರು ತಾಲೂಕದಲ್ಲಿ ಅವ್ರು ಬಂದು ನಮ್ಮೆಲ್ಲರನ್ನ ಒಂದುಗೂಡಿಸಿ ಬಸವ ತತ್ವದ ಬೀಜವನ್ನು ಬಿತ್ತಿ ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ನಮ್ಮೆಲ್ಲರನ್ನ ಮೊದಲೇ ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಒಂದಷ್ಟು ಬಸವ ತತ್ವದ ಅಂಶಗಳು ಇದ್ವು. ಅದನ್ನು ಹೊರಗೆಳೆದು ನಮ್ಮನ್ನು ಮತ್ತೆ ಈ ಒಂದು ಬಸವ ತತ್ವದ ವಾಹಿನಿಗೆ ಸೇರಿಸಿರ್ತಕ್ಕಂಥ ಕೆಲಸ ಮಾಡಿದ್ದು ಅಣ್ಣ ನಮ್ಮ ಬರಗುಂಡೆ ಅಣ್ಣವರು. ಹಾಗಾಗಿ ಅವರನ್ನು ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಎಲ್ಲರಲ್ಲೂ ಬಹುಶಃ ನಾನೊಂದು ತಾಸು ಮಾತಾಡೋದು ಮಾಡಿತ್ತು ಇಲ್ಲ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು. ಅಪ್ಪ ಬಸವಣ್ಣನವ್ರ ಬಗ್ಗೆ ಈಗಾಗಲೇ ಇಮಾಮ್ ಸಾಹೇಬ್ ಅಣ್ಣವರು, ನಮ್ಮ ಡಾಕ್ಟರ್ ಅತ್ತರ್ ಸಿಂಗ ಅಣ್ಣವರು ಸಾಕಷ್ಟು ವಿಷಯಗಳನ್ನು ನಿಮಗೆ ಅನುಭವಕ್ಕೆ ತಂದಿದ್ದಾರೆ. ಹಾಗಾಗಿ ನಾನು ಕೇವಲ ಏನಿದ್ರು ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಯಾಕೆ ಕರೀತಾರೆ ಅನ್ನೋದನ್ನು ಒಂದಿಷ್ಟು ವಿಶದವಾಗಿ ತಿಳಿಸ್ಲಿಕ್ಕೆ ಅಥವಾ ನಾನು ಅಂದ್ಕೊಂಡಿದ್ದನ್ನು ಇಲ್ಲಿ ಇವನಾರವಾ 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 ಎಂದೆನಿಸದಿರಯ್ಯ ಇವನಾರವಾ ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವಾ 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 ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇವನಾರವಾ 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 ಎಂದೆನಿಸದಿರಯ್ಯ. ಅಪ್ಪ ಹಂಗ ಮಾಡಲಿಲ್ಲ. ಇದು ಯಾರ ಕಾರ್ಯಕ್ರಮ? ಇದು ನಮ್ಮೆಲ್ಲರನ್ನ, ಇಲ್ಲೇನು ಕೂತಿರಲ್ಲ, ಇದನ್ನ ನಮ್ಮೆಲ್ಲರನ್ನ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನವನ್ನ ಕಳ್ಕೊಂಡು ನಮ್ಮನ್ನು ನಾವು ಬೆಳಗಿಸಿಕೊಳ್ಳುವುದಕ್ಕಾಗಿ ಇದನ್ನು ನಾವು ಬೆಳಗಿಸಿಕೊಳ್ಳಬೇಕು. ಹೆಂಗೆ ಬೆಳಗಿಸಿಕೊಳ್ಳಬೇಕು? ಇಲ್ಲಿ ದೇಹದಲ್ಲಿ ಅನಂತ ರೀತಿಯಿಂದ ವಿಷಯಗಳು ತುಂಬಿಕೊಂಡ್ಬಿಟ್ಟಾವು. ಎಂಥ ವಿಷಯ?
ಆ ಭಗವಂತನನ್ನ ಕಾಣಗೊಳ್ಳಾರ್ದಂಗೆ ಮಾಡಿಬಿಟ್ಟದ್ದು. ಮಾಡಿದೆ ನೆಂಬುದು, ನಾ ಮಾಡೀನಿ ಅನ್ನೋದು ನನ್ನ ತಲೆಯೊಳಗೆ, ನನ್ನ ಮನಸ್ಸಿನೊಳಗೆ ಮೂಡಿತು ಅಂದ್ರ, ನಾ ರೊಟ್ಟಿ ಮಾಡಿ ಉಣಿಸೀನಿ ಅಂತಂದ್ರ, ನಾನೊಂದು ಚರಿಗೆ ನೀರು ಕೊಟ್ಟೀನಿ ಅಂತ ಮನಸ್ಸಿನಾಗ ಅಂದ್ರೆ ಇನ್ನೊಬ್ರಿಗೆ ಹೇಳೋದು ಬೇಡ. ಅಪ್ಪ ಬಸವಣ್ಣ ಹೇಳಿಲ್ಲ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಆ ಪರಮೇಶ್ವರ ಗಂಟಿ ಹೊಡೆದು ಹೇಳ್ತಾನಂತೆ, ಮನುಷ್ಯ ನೀನೇನು ಒಂದು ಚರಿಗೆ ನೀರು ಕೊಟ್ಟಿನಿ ಅಂತ ಹೇಳಿದೆಲ್ಲ, ಅವನಿಗೆ ಆಪತ್ತ ಕಾಲದೊಳಗೆ ಒಂದು 10 ರೂಪಾಯಿ ಕೊಟ್ಟಿನಿ ಅಂತ ಹೇಳಿದೆಲ್ಲ, ಇದು ನಿನ್ನ ವಂಶವನ್ನ, ನಿನ್ನ ಮನೆತನವನ್ನ ಅತ್ಯಂತ ರೀತಿಯಲ್ಲಿ ಕಷ್ಟ ಬಂದು ಒದಗುತ್ತದೆ, ಬಹಳ ಎಚ್ಚರ ನೋಡು ಅಂತ ಹೇಳ್ತಾರ ಅವ್ರು. ಅಪ್ಪ ನೀನು ಯಾರಿಗೆ ಮಾಡಿಯೋ ಈ ಜಗತ್ತಿನೊಳಗ, ಮಾಡಿದ ನೆಮ್ಮದಿರು. ಯಾರು? ಗುರು, ಲಿಂಗ, ಜಂಗಮ, ಇವ್ರು ಯಾರು? ಮನೆಯೊಳಗಿರ್ತಕ್ಕಂಥವ್ರು. ಮಕ್ಕಳು ಅನ್ನೋ ಭಾವ ನಮಗಾಗ್ಯದ, ಅವ್ರ ಮಕ್ಕಳು ಅಲ್ಲ, ಆ ಸಾಕ್ಷಾತ್ ನಮ್ಮ ಮನೆಯೊಳಗಿರ್ತಕ್ಕಂಥ ಬಸವಾದಿ ಶರಣರವರು. ನನ್ನ ಮನೆಯೊಳಗಿರ್ತಕ್ಕಂಥವ್ರು ಮಕ್ಕಳಾಗಿರಬಹುದು, ಸೊಸೆಯಂದಿರಾಗಿರಬಹುದು, ತಂದೆ ತಾಯಿಗಳಾಗಿರಬಹುದು, ಅಣ್ಣ ತಮ್ಮಂದಿರಾಗಿರಬಹುದು, ಅವರೆಲ್ಲರೂ ಬಸವಾದಿ ಶರಣರು ಅನ್ನೋ ಭಾವ ನನಗೆ ಬಂದಾಗ ಬೇಡಿದ್ದ ನೀವು ನಮ್ಮ ಕೂಡಲ ಸಂಘ. ನೋಡುವಡೆ ಕೂಡಲಿಲ್ಲ ಅಗಲಲಿಲ್ಲ ಗುಹೇಶ್ವರ ನಿಮ್ಮ ಶರಣ. ಒಂದು ಬಂಗಾರದ ಒಡವೆಗಳನ್ನು ಹಾಕೊಂಡು ಬಂದಿದ್ದಾಳೆ ಒಬ್ಬಕ್ಕೆ ತಾಯಿ. ಬಂಗಾರದ ಒಡವೆ, ಅದಕ್ಕೇನ್ ಮಾಡ್ಯಾರ? ಹಳದಿ ಬಣ್ಣ ಐತೆ ಅದಕ್ಕಷ್ಟೇ. ಬಂಗಾರದ ಒಡವೆ, ಅದಕ್ಕೆ ಹಳದಿ ಬಣ್ಣದ. ಅದು ಎಲ್ಲಿ ಹುಟ್ಟ್ಯದ? ಮಣ್ಣಾಗ ಹುಟ್ಟ್ಯದ ಅಂತ ತಿಳ್ಕೋಬೇಕು ನಾನು. ಬಂಗಾರ ಹುಟ್ಟಿದ್ದು ಎಲ್ಲಿ? ಮಣ್ಣೊಳಗ. ಅದು ಮಣ್ಣು ಅನ್ನೋದು ನನಗೆ ಗೊತ್ತಾದಾಗ ಅದ್ರ ಮ್ಯಾಲಿನ ಮೋಹ ನನಗೆ ಕಳ್ಕೊಳಕ ಬರ್ತದ ಅಷ್ಟೇ. ಮಣ್ಣು, ಚಿನ್ನ ಎಲ್ಲಿ ಹುಟ್ಟ್ಯದ? ಮಣ್ಣಾಗ. ಡೈಮಂಡ್ ಎಲ್ಲಿ ಹುಟ್ಟ್ಯದ? ಮಣ್ಣಾಗ. ಈ ದೇಹ ಎದರಿಂದ ಹುಟ್ಟ್ಯದ? ಮಣ್ಣಿನಿಂದ. ಈ ವಿಶ್ವ ಎಲ್ಲಿಂದ ಹುಟ್ಟ್ಯದ? ಇದು ಎಲ್ಲ ಮಣ್ಣಿನಿಂದ. ಮಣ್ಣು ಅಂದು ನನಗೆ ಗೊತ್ತಾದಾಗ ಅದ್ರ ಮ್ಯಾಲಿನ ಮೋಹ ಕಳ್ಕೊಳಕ ಸಾಧ್ಯ ಆಗ್ತದೆ. ಮತ್ತದು ಮಣ್ಣು ಅನ್ನೋದು ಗೊತ್ತಾಗ್ಲಿಲ್ಲ, ಅದು ಒಡವೆ ಅಂತ ಅನ್ನಕತ್ತಂದ್ರ ನನ್ನ ಮೈಗೆ ನಾನೇ ಕಿಚ್ಚನ್ನ ಹಚ್ಕೊಳ್ತೇನೆ. ಮಾಡುವುದು ಯಾವುದು ನಮಗೆ ಅಂತ ಕೇಳಿದ್ರ, ನಮಗೆ ಅತ್ಯಂತ ಸುಖವನ್ನುಂಟು ಮಾಡುವುದು ಯಾವುದು ಅಂತ ಕೇಳಿದ್ರ, ಬಸವಾದಿ ಶರಣ ಕಟ್ಟು ಹಾಕಿದಾರಲ್ಲ ನಮಗೆ, ವಚನಾಮೃತಗಳನ್ನು ಏನು ಕೊಟ್ಟಾರಲ್ಲ, ಈ ಜಗತ್ತನ್ನ ಒಂದು ತಕ್ಕಡಿ ಒಳಗೆ ಇಟ್ಟು ಒಂದು ವಚನ ಒಂದು ತಕ್ಕಡಿಯಾಗಿಟ್ಟು ತೂಗಿರೋ ಒಂದು ವಚನಕ್ಕೆ ಸಮಬಾರದಯ್ಯ. ಒಂದು ವಚನ ಸಾಕು ನಮ್ಮ ಜೀವನಕ್ಕೆ. ವಚನ ಅಂದ್ರೆ ಮಾತು, ನಿರ್ವಚನ ಅಂದ್ರೆ ಮಾತಲ್ಲದ ಮಾತು. ನಾನು ಮಾತಾಡುದು ಇವೆಲ್ಲ ಮಾತುಗಳು. ಆ ವಚನ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನೇ ಒಂದಿಷ್ಟು ನಿರ್ವಚನ. ವಚನ ಅಂದ್ರೆ ಪದ, ನಿರ್ವಚನ ಅಂದ್ರೆ ಪ್ರಸಾದ. ಪದವನ್ನ ಪ್ರಸಾದವನ್ನಾಗಿ ಮಾಡಿಕೊಳ್ಳಬೇಕು. ಈ ದೇಹ ಅನ್ನೋದೊಂದು ಪದ, ಈ ಪದದ ಒಂದು ಪ್ರಸಾದ ಅಂತಕ್ಕಂಥ ಒಂದು ಅರಿವು ಇದೆ, ಒಂದು ಜ್ಞಾನ ಇದೆ, ಒಂದು ಜ್ಯೋತಿ ಇದೆ. ಈ ಪದವನ್ನ ಕೆಡಿಸಿ ನೋಡಿಕೊಂಡಾಗ ಈ ಪದ ಭಾರತದ ಸಂವಿಧಾನದ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ
ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸಿ ಸಮರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಕುಮಾರಿ. ತಕ್ಷಣ 3 ಅದರಲ್ಲಿ ಅಡಕವಾದಂತ ಶಕ್ತಿ ಏನು ಅಂದ್ರೆ ಅದು ಶಿವನಾಮ ಅಲ್ಲಾಗ ನಾಮ ಇವು. ಶಿವನಾಮ ಬ ಅಂದ್ರೆ ಬಯಲು, ಸ ಅಂದ್ರೆ ಸ್ವರೂಪ, ವ ಅಂದ್ರೆ ವಸ್ತು. ಬಯಲು ಸ್ವರೂಪ ವಸ್ತು ನಿಸರ್ಗದಾತ ಅಲ್ಲ, ಸಬ್ಕಾ ಮಾಲೀಕ್ ಏಕ್ ಹೈ. ಇದು ನಾಮಕರಣ ಯಾಕೆ ಬಂತು ಅಂತಂದ್ರೆ ಬಸವಣ್ಣನವರ ಬ್ರಾಹ್ಮಣರ ಮೇಲೆ ಹುಟ್ಟಿದ್ರು. ವಯಸ್ಸು ಚಿಕ್ಕ ವಯಸ್ಸು, 10 ವರ್ಷ ವಯಸ್ಸು. ಅವರ ಮನೆಯೊಳಗ ತಂದೆ ತಾಯಿಗೆ ಒಬ್ಬವ ದಲಿತ ಧರ್ಮದವಪ್ಪ ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ತಂದು ಕೊಟ್ಟರು. ಕೊಡುವಾಗ ಅದಕ್ಕೆ ಸ್ವಲ್ಪ ನೀರೇ ಸಿಂಬಿಡಿಸ್ಕೊಂಡ್ರು ಅವ್ರ ತಾಯಿಯವರು. ಅಣ್ಣ ಬಸವಣ್ಣ ಹೊಳ್ಳಿ ನೋಡಿದ್ರು, ಅವ ಯಾಕವ ಇದಕ್ಕೆ ನೀರು ಸಿಂಬಿಡಿಸ್ಕೊಂಡ್ರು ಒಳಗ ಅಂತಂದ್ರು. ಯಪ್ಪ ಅವ್ರು ದಲಿತರಪ್ಪ, ಅದಕ್ಕೆ ನೀರು ಸಿಂಬಿಡಿಸಿ ಒಳಗೆ ತಗೊಂಡ್ಯಾ ಅಂತಂದಾಗ ಅಣ್ಣ ಬಸವಣ್ಣ ಅಂತಾರ, ಅವ ತಾಯಿ ಹೆಂಗ ನೀರು ಸಿಂಬಿಡಿಸಿ ಒಳಗೆ ಕರ್ಕೊಂಡಿದ್ದೆ ತಾಯಿ ತಗೊಂಡ್ಯಲ್ಲ, ಹಂಗ ಅವ್ರು ನೀರು ಸಿಂಬಿಡಿಸಿ ಒಳಗೆ ತುಂಬಿಸಬೇಕಾದ್ರು ಅಂತಂದ್ರು. ಮನುಷ್ಯನಿಗೆ ಜ್ಞಾನ ಬೇಕಾದ ಅಷ್ಟ ಬರಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಅಡಕ ಆಗ್ಬೇಕು ಅಂದ್ರೆ ಏನು ಅಂತಂದ್ರೆ ಈ ಬಸವ ತತ್ವಗಳು ಅಡಕಾಗ್ಬೇಕು. ಯಾವಾಗಲೂ ಬಸವ ತತ್ವ ಅಡಕೆಗಳು ಆದಾಗ ಮಾತ್ರ ಇದು ಜ್ಞಾನ ಉತ್ಪತ್ತಿ ಆಗ್ತದೆ. ಅದಕ್ಕೆ ಜ್ಞಾನದ ಬರದಿಂದ ಅಜ್ಞಾನಕ್ಕೆ ಕೇಳು ನೋಡಯ್ಯ. ಮನುಷ್ಯನಿಗೆ ಜ್ಞಾನ ಇತ್ತಂದ್ರೆ ಅಜ್ಞಾನ ಹೋಗ್ಬಿಡ್ತದೆ. ಜ್ಯೋತಿಯ ಬರದಿಂದ ಸಂಬಂಧಕ್ಕೆ ಕೇಳು ನೋಡಯ್ಯ. ಸಂಬಂಧ ಕತ್ತಲ, ಆ ಕತ್ತಲ ಸ್ವಲ್ಪ ಚುಟುಗು ಎಣ್ಣೆ ಹಾಕಿ ದೀಪ ಹಚ್ಚಿ ಆ ಕತ್ತ ಹೊರಬಿಡ್ತದೆ. ಹಂಗೆ ಈ ಶರೀರಕ್ಕೆ ಏನಪ್ಪ ಅಂತಂದ್ರೆ ಬಸವ ತತ್ವ ನುಡಿಗಳು ಅಡಕಾಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಶರಣರು ಅಣ್ಣ ಬಸವಣ್ಣವರು ಅದ್ಭುತವಾದಂತ ಮಾತು ನುಡಿಗಳು ಕೇಳ್ಬಿಟ್ರೆ ಈ ದೇಹ ಬಸವಕ್ಕೆ ಯಾವಾಗಲೂ ನಾವು ಬರೀ ಕೇಳೋದಕ್ಕೆ. ಹುಡುಗಿ ಒಂದಿಷ್ಟು ನೀರು ಹೊಡೆದು ನೋಡ್ರಿ, ಎದ್ದು ನೋಡ್ತಾಳ ಆ ತಾಯಿ, ನನ್ನ ಮನೆ ಇವತ್ತಿಷ್ಟು ಸ್ವಚ್ಛ ಮಾಡಿದವ್ರು ಯಾರು? ನನ್ನ ಅಂಗಳ ಸ್ವಚ್ಛ ಮಾಡಿದವ್ರು ಯಾರು? ಇದು ನನ್ನ ಅಂಗಳ, ಇದು ಬಸವನ ಭೂಮಿ, ಅದು ಬಸವಣ್ಣನ ಭೂಮಿ, ಇದು ಬಸವಣ್ಣನ ಮನೆ, ಅದು ಬಸವಣ್ಣನ ಮನೆ, ಇದೆಲ್ಲವೂ ಜಗವೆಲ್ಲವೂ ಬಸವಣ್ಣನ ಮನೆ ಅಂತ ಎಲ್ಲಿವರೆಗೆ ನಾನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನನ್ನಲ್ಲಿ ಜುಟ್ಟುಗಟ್ಟಿದ್ದ ಮೌಢ್ಯ ಹಾಗೇ ಉಳಿತದ. ಸೊ ಹುಡುಗಿ ನೋಡ್ರಿ ಆ ಮನಿ, ಅವರು ಎತ್ತಿರಬಾರದು, ಅವರು ನೋಡಿರಬಾರದು, ಸ್ವಚ್ಛ ಹುಡುಗಿ ಆ ಕಸ ಬರದ ಬಿಡ್ರಿ. ಮರುದಿವಸ ಆ ತಾಯಿ ಹೂ ಅರಳಿದಂಗ ಅರಳಿ ಬಿಡ್ತಾರ ಆ ಮನೆಯವರು. ಇದು ಬರಬೇಕು ಈ ನಾಗರಿಕತೆಯಲ್ಲಿ, ಈ ಸಮಾಜದಲ್ಲಿ ನಮಗೆ ಬರಬೇಕು. ಅದನ್ನು ಯಾರು ಮಾಡಿದ್ರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ. ಅವಾಗ ಓಡೋಡಿ ಹೋಗ್ತಾನ ಬಸವಣ್ಣ. ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ನಾಯಿಗಳು ಮುಗುರಿದ್ದು ಮಾಂಸಕ್ಕ ಎಲ್ಲಿ ಬೇಕಲ್ಲೇ ಚರ್ಮ ಹದ ಮಾಡಿ ಹಾಕಿದ್ರು. ಕೇಚ ಒಳಗೆ ಗುಡಿಸಲ್ದ ಮಕ್ಕೊಂಡಿದ್ದ. ಕಾಳಿ ಹೇಳ್ತಾಳ ಹೆಂಡತಿ, ಯಪ್ಪ 4-5 ದಿವಸ ಆಯ್ತು, ದವಾಖಾನಿ ಕರ್ಕೊಂಡು ಹೋಗ್ಬೇಕಂತಂದ್ರೆ ಊರೊಳಗೆ ನಮ್ಮನ್ನು ಬಿಡುವುದಿಲ್ಲ. ಅವಾಗ ಬಸವಣ್ಣ ನೋಡ್ತಾನ, ಮೈ ಎಲ್ಲ ಸುಡುತ್ತಿತ್ತು, ಜ್ವರ ಬಂದಿದ್ದು. ಏನ್ ಮಾಡ್ಬೇಕು ಈ ಸದ್ದಂತೆ ಚಿಂದ ಒಂದು ಕೈಯೊಳಗೆ ಒಂದು ಉಂಗುರ ಇತ್ತು ಬಸವಣ್ಣಗ, ಅಪ್ಪ ಬಸವಣ್ಣಗ. ಆ ಉಂಗುರ ತೆಗೆದು ಕಾಳಿ ಕೈಯ ಕೇಚನ ಹೆಂಡತಿ ಕೈಯ ಕೊಡ್ತಾಳ. ಇದನ್ನ ತಗೊಂಡು ಹೋಗಿ ಮಾರಿ ಮೊದಲ ಈತಗ ತೋರಿಸ್ಕೊಂಡು ಬರ್ರಿ ಅಂತ ಒಂದು ಹರಕೆ ಕೌದಿ ಒಳಗ ಆತನನ್ನ ಹಾಕೊಂಡ ಕರ್ಕೊಂಡ್ ಬರ್ತಾನ ಬಸವಣ್ಣ. ತೋರಿಸಿ ಆ ಇಡೀ ಕೇರಿಯೊಳಗ ಎಲ್ಲ ಕೇರಿಯವರನ್ನ ಕರೆಸಿ, ಯಪ್ಪ ಬುದ್ಧಿ ನೀವು ಬರಬಾಡ್ರಿ, ನಮ್ಮನ್ನು ನೀವು ನೋಡಬಾಡ್ರಿ, ನಮ್ಮನ್ನು ಮಾತಾಡ್ಸ್ಬಾಡ್ರಿ, ನೀವು ನಮ್ಮನ್ನು ಮಾತಾಡ್ಸಿದ್ರೆ ನಮ್ಗೆ ಶಿಕ್ಷಾ ಕೊಡ್ತಾರಿ ಊರಾನವ್ರಂತ ಹೇಳ್ತಾರ ಅವರು. ಅಪ್ಪ ಹೇಳ್ತಾನ ಬಸವಣ್ಣ, ಅದೆಲ್ಲ ಮನುಷ್ಯರಲ್ಲಿ ಮನುಷ್ಯತ್ವವನ್ನ ನೋಡದೆ ಹೋದ್ರೆ, ಮನುಷ್ಯರಲ್ಲಿ ಸಂಗಮನಾಥನನ್ನ ಕಾಣದೆ ಹೋದ್ರೆ
ನಾವು ಮನುಷ್ಯ ಜನ್ಮಕ್ಕೆ ಬಂದದ್ದು ವ್ಯರ್ಥ ಅಂತೇಕ್ಷಿಂದ ಅವರೆಲ್ಲರಿಗೆ ತಿಳಿಸಿ ಹೇಳಿ 2 ದಿವಸದೊಳಗ ಇಡೀ ಕೇರಿಯನ್ನ ಸ್ವಚ್ಛ ಮಾಡಿ ಏನು ಕೆಲಸ ಆತಂದು ಸಾಂಸ್ಕೃತಿಕ ನಾಯಕ ಅಂತ ಹೆಸರು ಕರಲಿ ಬರ್ಲಿಕ್ಕೆ ಕಾರಣ ಏನು? ಸಮ್ ಅಂತಂದ್ರೆ ಸರ್ವರಿಗೆ ಸನ್ಮಂಗಲವನ್ನುಂಟು ಮಾಡುವಂಥದ್ದು. ಸಂಸ್ಕೃತಿ ಕೃತಿ ಅಂತಂದ್ರೆ ಅದನ್ನು ನಾವು ಜೀವನದಲ್ಲಿ ಏನು ನೋಡ್ತೀವಿ ಸಮಾಜದೊಳಗೆ ಅದನ್ನು ನಾವು ಕ್ರಿಯಾರೂಪಕ್ಕೆ ತಂದಾಕರಾಗ ಮಾತ್ರ ಅದು ಭಗವಂತನಿಗೆ ಸಲ್ಲುತ್ತದೆ. ದೇವರು ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವೆಲ್ಲವಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ನಮಗೂ, ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ನಮಗೂ, ನಿಮ್ಮ ಶಿವಶರಣರಿಗೂ ಬಸವಣ್ಣನೇ ದೇವರು. ಅಕ್ಕ ತನ್ನ ವಚನದಲ್ಲಿ ಎಲ್ಲರಿಗೂ ಅಪ್ಪ ಬಸವಣ್ಣನವರೇ ದೇವರು ಅಂತ ಹೇಳ್ತಾರೆ. ಈ ಜಗಕ್ಕೆಲ್ಲಕ್ಕೆಯೂ ಕೂಡ ಬಸವಣ್ಣನವರೇ ಅಂತ ಹೇಳ್ತಾರೆ. ಈ ಅಕ್ಕ ಒಬ್ಬಳೇ ಅಲ್ಲ, ಬಸವಣ್ಣನವರ ಸಮಾನ ಕಾಲದಲ್ಲಿರ್ತಕ್ಕಂಥ ಎಲ್ಲ ಶರಣರು ತಮ್ಮ ಎಲ್ಲ ವಚನಗಳಲ್ಲಿ ಒಂದಿಲ್ಲ ಒಂದು ವಚನಗಳಲ್ಲಿ ಅಪ್ಪ ಬಸವಣ್ಣನವರನ್ನ ತಮ್ಮದೇ ಆದ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಇನ್ನು ಅಪ್ಪ ಬಸವಣ್ಣನವರಿಗಿರ್ತಕ್ಕಂತಹ ಕೆಲವೊಂದು ಹೆಸರುಗಳು: ವಿಶ್ವಗುರು, ಜಗಜ್ಯೋತಿ, ಮಹಾಮಾನವತಾವಾದಿ. ಯಾಕೆ ಎಲ್ಲ ಹೆಸರುಗಳು ಬಂದು? ವಿಶ್ವಗುರು ಅನ್ನೋ ಹೆಸರಾಗಿ ಬಂತು, ಜಗಜ್ಯೋತಿ ಅನ್ನೋ ಹೆಸರಾಗಿ ಬಂತು, ಮಹಾಮಾನವತಾವಾದಿ ಅಂತ ಯಾಕೆ ಕರೀತಾರೆ, ಮಹಾಮಾನವತಾವಾದಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಇಷ್ಟೊತ್ತಿನವರೆಗೂ ಅಣ್ಣವರೊಂದು ಮಾತನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ವಿಶ್ವಗುರು, ಜಗಕ್ಕೆಲ್ಲಕ್ಕೆಯೂ ಗುರು. ಜಗಜ್ಯೋತಿ, ಇಲ್ಲಿ ಇನ್ನೊಂದು ಶಬ್ದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಾರೆ. ನಾವು ಯಾವುದೋ ಒಂದು ಮಾತುಗಳಲ್ಲಿ ಹೇಳಬೇಕಿದ್ರೆ ಅಥವಾ ಈ ಸಮಾನತೆ ಬಗ್ಗೆ ಮಾತಾಡಬೇಕಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನೋ ಈ 3 ಹೆಸರುಗಳನ್ನು ಒಟ್ಟಾರೆಯಾಗಿಯೇ ಹೇಳ್ತೀವಿ. ಮೊದಲಿಗೆ ಈ ಒಂದು ಪೌರೋಹಿತ್ಯ ಶಾಹಿತ್ವದ ಸಮಾಜಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅದರಿಂದ ಹೊರಬಂದು ತನ್ನದೇ ಆಗಿರ್ತಕ್ಕಂತಹ ಒಂದು ಸಿದ್ಧಾಂತದ ಮುಖಾಂತರ, ತತ್ವದ ಮುಖಾಂತರ ಬೌದ್ಧ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥವರು ಗೌತಮ ಬುದ್ಧ 6ನೇ ಶತಮಾನದಲ್ಲಿ. ಅಂಥವರನ್ನ, ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಾರೆ. ಯಾಕೆ ಏಷ್ಯಾದ ಬೆಳಕು ಅಂತ ಕರೀತಾರೆ ಅಂತಂದ್ರೆ, ಬೌದ್ಧ ಮತದ ಸಿದ್ಧಾಂತಗಳು, ಬೌದ್ಧ ತತ್ವಗಳು ಏಷ್ಯಾದ ತುಂಬೆಲ್ಲ ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಆಯಿತು. ಹಾಗಾಗಿ ನಮ್ಮ ದೇಶದಲ್ಲಿ ಅದು ಉದಯ ಆದರೂ ಕೂಡ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಬೌದ್ಧ ಮತ, ಬೌದ್ಧ ತತ್ವ ಅತ್ಯಂತ ಆಳವಾಗಿ ಬೇರೂರಿಕೊಂಡು ಅಲ್ಲಿನ ಒಂದು ದೇಶದ ಧರ್ಮವಾಗಿ ಉಳ್ಕೊಂಡಿದೆ. ಯಾಕೆ ಹಂಗಾಯಿತು ಅನ್ನೋದಕ್ಕೆ ಬುದ್ಧನಿಗೆ ಸಿಕ್ಕಿರ್ತಕ್ಕಂಥ ಅನುಯಾಯಿಗಳು ಅದರ ಒಂದು ಕಾರ್ಯ ಅತ್ಯಂತ ಚಟುವಟಿಕೆಯಿಂದ ನಡೀತಾ ಇದೆ. 12ನೇ ಶತಮಾನ, ಇದು 21ನೇ ಶತಮಾನ. ಅಂಕಿಗಳು ಅದಲು ಬದಲಾಗಿವೆ. ಪುನಃ ಆ ಒಂದು ಬಸವ ಕಲ್ಯಾಣದ ಒಂದು ರೂಪ, ಒಂದು ಸ್ವರೂಪ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ವಿಶ್ವಗುರು, ಜಗಜ್ಯೋತಿ ಅಂತ ಯಾಕೆ ಕರೀತಾರೆ ಅಂದರೆ, ಅವರು ಸಾರಿರ್ತಕ್ಕಂತಹ ತತ್ವಗಳು ಸರ್ವಕಾಲಿಕವಾದವುಗಳು, ಸರ್ವಮಾನ್ಯವಾದವುಗಳು. 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ವಚನಗಳಾದರೂ ಸಹ ಇವತ್ತು ಅವರು ಆಗಿನ ಕಾಲದಲ್ಲಿ ನಿರಕ್ಷರಿಗಳಾಗಿರ್ತಕ್ಕಂತಹ ಜನಸಾಮಾನ್ಯರು ಬರೆದಿರ್ತಕ್ಕಂತಹ ವಚನಗಳನ್ನೇ ಇವತ್ತು ನಮಗೆ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಮತ್ತೆ ನಾವು 16 ಪುಸ್ತಕಗಳನ್ನು ಓದಬೇಕಾಗಿದೆ ಒಂದು ವಚನ ವಿಶ್ಲೇಷಣೆ ಮಾಡಬೇಕಿದ್ರೆ. ಹಾಗಾಗಿ ಇಂಥದ್ದನ್ನ ನಮ್ಮ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಅಪ್ಪ ಬಸವಣ್ಣನವರು ನೆಲೆಸಿದ್ದು, ಉತ್ತರ ಕರ್ನಾಟಕದಿಂದ ಇಡೀ ಜಗತ್ತಿಗೆನೆ ಇಂಥ ಒಂದು ಸಮಾನತೆಯ ಸಂದೇಶವನ್ನು ಸಾರಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನ ಜಗಜ್ಯೋತಿ, ವಿಶ್ವಗುರು ಅಂತ ಹೇಳಿ ಕರಿಬಹುದೇನೋ. ಇನ್ನು ಪ್ರಸ್ತುತ ನಮ್ಮ ಕರ್ನಾಟಕ ಸರ್ಕಾರ ಅಪ್ಪ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮ್ಮೆಲ್ಲರಿಗೆ ತುಂಬ ಹೆಮ್ಮೆಯ ವಿಷಯ. ಏಕೆಂದರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಆ ಒಂದು ರಾಜ್ಯಗಳಿಗೆ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಮಹಾನ್ ನಾಯಕರುಗಳನ್ನ ಆಯಾ ರಾಜ್ಯಗಳ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ.
ಹಾಗಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಇತ್ತೀಚಿನ ಒಂದು ಇತಿಹಾಸ ಇಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಕಾಲದಿಂದಲೂ ಇತಿಹಾಸ ಇದೆ. ಇಂಥ ಒಂದು ಸಂಸ್ಕೃತಿಗೆ ಒಬ್ಬ ನಾಯಕನ ಹೆಸರು ಬಿಟ್ಟರೆ ಏನು ತಪ್ಪು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಮಠಮಾನ್ಯಗಳ ಸ್ವಾಮೀಜಿಗಳು ಬೇಡಿಕೆಯನ್ನಿಟ್ಟಾಗ ಕರ್ನಾಟಕ ಸರ್ಕಾರ ಅಪ್ಪ ಬಸವಣ್ಣನವರೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಲಿಕ್ಕೆ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಅಪ್ಪ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದರು. ಹಾಗಿದ್ರೆ ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಯಾರನ್ನ ಕರಿಬಹುದು? ಯಾಕಪ್ಪ ಬಸವಣ್ಣನವರನ್ನೇ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ? ಹಾಗಿದ್ರೆ ಏನಿದು ಸಾಂಸ್ಕೃತಿಕ ನಾಯಕ? ನಾಯಕ ಅನ್ನೋ ಶಬ್ದದ ಅರ್ಥ ಎಲ್ಲರಿಗೂ ಗೊತ್ತಿದೆ, ಮುಂದಾಳತ್ವವನ್ನು ವಹಿಸ್ಕೊಳ್ತಕ್ಕಂಥವ್ರು ಅನ್ನೋ ಒಂದು ಶಬ್ದ ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ತೀವಿ. ನಿಜವಾಗ್ಲೂ ಅಪ್ಪ ಬಸವಣ್ಣನವರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರ? ತಾವು ಮುಂದೆ ನಿಂತು ಅವ್ರ ಹಿಂದೆ ಜನ ಬೆನ್ನು ಹತ್ತಿದ್ರ? ಇಲ್ಲ. ಅಪ್ಪ ಬಸವಣ್ಣನವರು ಮಾಡಿರ್ತಕ್ಕಂಥದ್ದು ಎಲ್ಲರನ್ನ ಮುಂದೆ ಬಿಟ್ಟು ಹಿಂದೆ ಅವರು ಹೋಗ್ತಾ ಇದ್ರು. ಎಲ್ಲರನ್ನ ಮುಂದೆ ಕಳಿಸಿ ಹಿಂದೆ ನಾವೆಲ್ಲ ನೋಡ್ರಿ, ನಮ್ಮ ಮಕ್ಕಳನ್ನ ನಾವೆಲ್ಲಾದ್ರೂ ಹೊರ ಕರ್ಕೊಂಡು ಹೋಗ್ಬೇಕಿದ್ರೆ ಮಕ್ಕಳು ನಮ್ಮ ಹಿಂದೆ ಇರ್ತಾರ, ನಮ್ಮ ಮುಂದೆ ಇರ್ತಾರೆ, ನಮ್ಮ ಮುಂದೆ ಇರ್ತಾರೆ. ಹೋಗ ಯಾಕೆ ಮಕ್ಕಳೆಲ್ಲೂ ತಪ್ಪಬಾರ್ದು, ಎಲ್ಲೂ ಎಡವಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ನಾವು ಹಿಂದಿರ್ತೀವಿ. ಹಾಗೆ ಅಪ್ಪ ಬಸವಣ್ಣನವರು ಕೂಡ ನಮ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ತಾವು ಕೊಟ್ಟಿರ್ತಕ್ಕಂತಹ ನಿಲುವುಗಳನ್ನ, ಸಿದ್ಧಾಂತಗಳನ್ನ ಜನರ ಆಚರಣೆ ಮಾಡುವಲ್ಲಿ ಎಂದು ನೀವು ನಾನು ಹೇಳ್ದಂಗೆ ನಡೀರಿ ಅಂತ ಎಂದೂ ಹೇಳಿಲ್ಲ. ಆ ನಾಯಕತ್ವದ ಗುಣ ಅಪ್ಪ ಬಸವಣ್ಣನವರು ಇರಲಿಲ್ಲ. ಅವ್ರ ಬದಲಾಗಿ ಕೇವಲ ತಾವು ನಡ್ಕೊಂಡು ಹೋದ್ರು. ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ. ಹೆಂಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ, ಗಂಡನ ಶರೀರ ಹೆಂಡತಿ ಶರೀರ ಕಣ್ಣಿಗೆ ಕಾಣಕ್ಕೆ ಎರಡು ಇದ್ರು ಕೂಡ ಒಳಗಿನ ಅರಿವು ಒಂದೇ ಆಗಿರ್ಬೇಕು. ಹೆಂಗ ಬದುಕಿದ್ರು ದುಗ್ಗಳೆ ದಾಶಿಮಯ್ಯ ಬದುಕಿದ್ರು ಅವರು ಸತಿಪತಿಗಳಾಗಿ. ಎಷ್ಟು ಚಂದ ಬದುಕಿದ್ರು. ಅವಾಗ ದಾಶಿಮಾರಿಯರು ಮಾಡ್ಕೊಂಡು ಬಂದಾಕರಾಗ ಅದೇ ತಾನೇ ಹೊಸದಾಗಿ ಬಂದಿರ್ತಾಳ ದುಗ್ಗಳೆ, ನನಗೆ ಊಟಕ್ಕೂ ಕೊಡುವಾಗ ಒಂದು ಬಟ್ಟಲ ನೀರ ಒಂದು ಸೂಜಿ ಇಡಬೇಕು ನನ್ನ ಮಗ್ಲಂತ ಹೇಳಿರ್ತಾರೆ ದಾಶಿಮಾರಿಯರು. ಆ ತಾಯಿ ತನ್ನ ಆಯುಷ್ಯದ ಕೊನೆ ತನಕನೂ ಮರೀಲಿಲ್ಲ. ಒಂದು ಬಟ್ಟಲ ನೀರು, ಇದೊಂದು ಬಟ್ಟಲ ನೀರು, ಒಂದು ಸೂಜಿ. ಅವಾಗಂತಾರ ದಾಶಿಮಾರ್ಯರು ತಮ್ಮ ಆಯುಷ್ಯ ಮುಗಿಯುವವರೆಗಿನೂ ಒಂದು ಅಗಳ ಅನ್ನ ತಳಗ ಚೆಲ್ಲಲಿಲ್ಲತ್ತ ತಾಯಿ. ಒಂದು ಅಗಳ ನೆಲಕ್ಕೆ ಬೀಳಾರ್ದಂಗ ನೀಡಿದ್ಲತ್ತ ತಾಟಿನೊಳಗ. ಅಕಸ್ಮಾತ್ ಅದು ಒಂದು ಅಗಳ ನೆಲಕ್ಕೆ ಬಿತ್ತಿದ್ರ ಸೂಜಿನ ಆ ಅಗಳು ಚುಚ್ಚಿ ಆ ಬಟ್ಟಲ್ದಾಗ ಎದ್ದು ಸ್ವೀಕಾರ ಮಾಡ್ಬೇಕಂತ ಮಾಡಿದ್ರು ಅವರು. ಇದು ಸತಿಪತಿಗಳ ಭಕ್ತಿ. ನಾವು ಹಿಂಗ ಬದುಕಬೇಕು ಮನೆಯೊಳಗ. ಒಂದು ಅಗಳಿನೊಳಗೆ ಸಹಿತ ಭಗವಂತ ಇದ್ದಾನ. ಒಂದು ಅಗಳಿನೊಳಗೆ ಚೆಲ್ಲುತ್ತೀವಲ್ಲ. ಡೋಹರ ಕಕ್ಕಯ್ಯನವರ ಮನೆಯೊಳಗಿಂದ ಒಂದು ಅಗಳು ತಗೊಂಡು ಬಂತ ತೀರಿಬಿ. ಒಂದು ಅಗಳ ಡೋಹರ ಕಕ್ಕಯ್ಯನವರ ಮನೆಯೊಳಗೆ ಲಿಂಗಾರ್ಚನೆಯನ್ನು ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಏಳೋದ್ರೊಳಗ ದಿವಸಾಲು ಹೋಗಿ ನಿಂದಿರ್ತಿದ್ದತ್ತ ಅಪ್ಪ ಬಸವಣ್ಣ ಡೋಹರ ಕಕ್ಕಯ್ಯನವರ ಮನೆ ಮುಂದೆ. ಒಂದಿಷ್ಟು ಏನಾದ್ರೂ ಪ್ರಸಾದ ನೀಡ್ಯಾನು ಅಂತ. ಏನ್ರಿ ಹೆಂಗ ನಮ್ಗ ಇದು ಏನು ಇದು ಮತ್ತಿದು ಅನುಭವ ಮಂಟಪ ಅನ್ನೋದು ಮತ್ತೇನು ಅನ್ಬೇಕು? ಇದೇ ಬಸವ ಕಲ್ಯಾಣ. ಈ ಬಸವ ಕಲ್ಯಾಣದೊಳಗೆ ಇರ್ತಕ್ಕಂಥ ಇವರೆಲ್ಲ ಬಸವಾದಿ ಶಿವಶರಣರು. ಹೀಗೆ ನಮ್ಮ ಮನೆಯೊಳಗೆ ನಮ್ಮ ಜೀವನದೊಳಗೆ ನಾವು ಹಿಂಗೊಂದಿಷ್ಟು ಬದುಕಿ ನೋಡ್ಬೇಕಲ್ಲ. ಏನು ಗಂಡನಿಗೆ ಒಂದಿಷ್ಟು ಸಿಟ್ಟು ಬಂದಾಕ ಏನೇನೋ ಶಬ್ದ ಬಳಸಲಿ, ಹೆಂಡತಿ ಆಗಿರ್ತಕ್ಕಂಥವಳು ಆ ಶಬ್ದವನ್ನ ನೋಡಬೇಕು. ಗಂಡನಿಂದ ಬರ್ತಕ್ಕಂಥ ಶಬ್ದಗಳನ್ನು ಆನಂದದಿಂದ ಸ್ವೀಕಾರ ಮಾಡಿದ್ರೆ ಅವೆಲ್ಲವೂ ಪ್ರಸಾದ ಆಗಿ ಕೇಳ್ತಾವು. ಬಸವಣ್ಣಂದು ನೋಟ ಪರುಷ ಆಗಿತ್ತು, ಭಾವ ಪರುಷ ಆಗಿತ್ತು, ತಕ್ಕು ಸ್ಪರ್ಶವಾಗಿ ಇವೆಲ್ಲವೂ ಪರುಷ ಆಗಿತ್ತು. ಅವನು ಗಂಡ ಏನೇ ಮಾತಾಡಿದ್ರು ಕೂಡ ಹೆಂಡತಿ ಆಗಿರ್ತಕ್ಕಂಥವ್ರು ಅದು ಬಸವನ ಪ್ರಸಾದ ಅಂತ ಕೇಳಬೇಕು. ಅವಾಗ ಮಾತನಾಡ್ತಕ್ಕಂಥ ಗಂಡ ಇಷ್ಟೆಲ್ಲ ಶಬ್ದನ ಮಾತಾಡಿದ್ರು ಕೂಡ ನನ್ನ ಹೆಂಡತಿ ಆನಂದದಿಂದ ಕೂತ್ಲಲ್ಲ, ಒಂದು ಶಬ್ದನೂ ನನಗೆ ತಿರುಗಿ ಅಲ್ಲಿಲ್ಲಲ್ಲ, ಇದ್ರೊಳಗೆ ಒಂದು ಏನೋ ಒಂದು ದೊಡ್ಡ ಶಕ್ತಿ ಅದ. ಜ್ಞಾನದೊಂದು ಅಂಧಕಾರ ನಮಗೆ ಎಲ್ಲರಿಗೂ ಆವರಿಸಿಕೊಂಡದು. ಅದಕ್ಕಾಗಿ ಈ ದೇಹದಲ್ಲೇ ಇರ್ತಕ್ಕಂಥ ಭಗವಂತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಅಂತ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ವಿಶ್ವವನ್ನ ಅಪ್ಪ ಬಸವಣ್ಣನವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ತಮ್ಮ ವಚನದ ಮುಖಾಂತರ, ಕಾಯಕದ ಮುಖಾಂತರ ನಮ್ಮೆಲ್ಲರನ್ನ ಎಚ್ಚರ ಮಾಡಿದರು. ಏನದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು. ತಮ್ಮ 7ನೇ ವಯಸ್ಸಿನಿಂದಲೇ ಅವರು ಈ ಮೌಢ್ಯವನ್ನ ವಿರೋಧ ಮಾಡ್ಕೊಂಡು ಬಂದ್ರವ್ರು. ಮೌಢ್ಯ ಎಷ್ಟು ಹಾಸು ಹೊಕ್ಕಾಗೈತಿ ನಮ್ಮಲ್ಲಿ ಅಂತ ಕೇಳಿದ್ರೆ, ಮೌಢ್ಯ ಅಂಧಕಾರ ಅಂತ ಕರೀತಾರ. ಇನ್ನೂ ನಮ್ಮಲ್ಲಿ ಮೌಢ್ಯ ಎಷ್ಟು ತುಂಬಿಕೊಂಡೈತಿ ಅಂತಂದ್ರೆ ಅದಕ್ಕೆ ಅಗಣಿತ ಲೆಕ್ಕವೇ ಇಲ್ಲ. ಲೆಕ್ಕಕ್ಕೆ ಬಾರದಷ್ಟು ನಮ್ಮಲ್ಲಿ ಮೌಢ್ಯ ತುಂಬಿಕೊಂಡದ್ದು. ಮೌಢ್ಯ ಅಂತಂದ್ರೆ ಏನು ಇದರ ಅರ್ಥ? ನಾವು ಸತ್ಯದ ಸಂಘ ಎಲ್ಲಿವರೆಗೆ ಮಾಡುವುದಿಲ್ಲ, ನಾವು ಅರಿವಿನ ಸಂಘವನ್ನ ಎಲ್ಲಿವರೆಗೆ ನಾವು ಮಾಡೋದಿಲ್ಲ, ಸತ್ಯದ ಸಂಘ ನಾವು ಎಲ್ಲಿ ತನಕ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ತನಕ ಅಸತ್ಯದ ಸಂಘವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಹೇಳಿದರು ಒಂದು ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಎಲ್ಲ ಭವದ ಕೇಡು. ಯಾವಾಗ ನಮಗೆ ಜ್ಞಾನದ ಪರಿಚಯ ಆಗ್ತದೋ, ಒಂದು ಸಾರಿ ಜ್ಞಾನದ ಪರಿಚಯ ಆಯ್ತು ಅಂತಂದ್ರ ಈ ಕಣ್ಣಿಗೆ ಕಾಣತಕ್ಕಂತ ಜಗತ್ತು ಏನು ಅದನ್ನ ನಮ್ಮ ಕಣ್ಣು ಮುಂದ ನೋಡ್ತೀವಿ. ಎಲ್ಲ ಜ್ಞಾನದ ಪರಿಚಯ, ಸತ್ಯದ ಪರಿಚಯ, ಅರಿವಿನ ಪರಿಚಯ, ಘನದ ಪರಿಚಯ ನಮಗಾಯ್ತು ಅಂತಂದ್ರೆ ಇದು ಎಲ್ಲ ನಮಗೆ ಕಲ್ಯಾಣ ಆಗಿ ನೋಡಕ್ ಸಾಧ್ಯ. ಬಸವ ಕಲ್ಯಾಣ ಎಲ್ಲರ ಅಲ್ಲಿ ಐತೆ ಅಂತ ತಿಳ್ಕೊಳ್ಳುವಂಗಿಲ್ಲ. ಕೂಡಲ ಸಂಗಮ ಅಲ್ಲಿ ಕೃಷ್ಣಾ ನದಿ ದಂಡ್ಯಾಗ ಐತೆ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ಕೂಡಲ ಅಂತಂದ್ರೇನು? ಕೂಡುವುದು, ಬೆರೆಯೋದು. ಸಂಗಮ ಅಂತಂದ್ರೇನು? ಅನುಭವಿಸುವುದು. ಬಹಳ ದಿವಸಕ್ಕೆ ಮಗಳು ತವರು ಮನೆಗೆ ಬಂದಾಕ್ರಾಗ ಎಷ್ಟು ಆನಂದ ಆಗ್ಲಕ್ಕಿಲ್ಲ ತಾಯಿಗೆ ಮತ್ತು ಮಗಳಿಗೆ. ಕೂಡಿದ್ರಲ್ಲಿ ಸಂಗಮ ಆಯ್ತು, ಬೆರೆತು, ಅವ್ವ ಮಗಳು ಅನ್ನೋದು ಮರೆತರು, ಆ ಲಿಂಗಾನಂದದೊಳಗೆ ಬೆರೆತು. ಯಾರೂ ಮುಟ್ಟುತ್ತಿದ್ದಿಲ್ಲ ಅವ್ರನ್ನ ಯಾರೂ ಮುಟ್ಟುತ್ತಿದ್ದಿಲ್ಲ. ಹೆಂಗಿತ್ತು ಪರಿಸ್ಥಿತಿ ಅಂತಂದ್ರ ಅತ್ಯಂತ ಇಡೀ ಸಮುದಾಯದೊಳಗ ಕಡೆಗಣಿಸಲ್ಪಟ್ಟಿರ್ತಕ್ಕಂತಹ ಜನರು, ಅಸ್ಪೃಶ್ಯತೆ ನಾವೇನೀಗ ಕರಿತೇವಲ್ಲ ಹರಿಜನ ಗಿರಿಜನರು ಅಂತ, ಅವರ ಮನುಷ್ಯ ಅವರಲ್ಲಿ ಎಂತ ಶಕ್ತಿ ಅದಂತ ಕೇಳಿದ್ರೆ ಇಡೀ ಊರು ಸ್ವಚ್ಛ ಮಾಡ್ಬೇಕು. ಅವರು ನಮ್ಮ ಓಣಿ ಸ್ವಚ್ಛ ಮಾಡಬೇಕು, ನಮ್ಮ ಓಣಿ ಕಸ ಹುಡುಗಬೇಕು, ನಾವು ಕೊಟ್ಟದ್ದು ನಾವು ಉಂಡು ಬಿಟ್ಟದ್ದು ತಗೊಂಡು ಹೋಗಿ ತಮ್ಮ ಜೋಪಡಿ ಒಳಗೆ ಕುಂತು ಉಣಬೇಕು. ಆದ್ರೂ ಸ್ವಚ್ಛ ಮಾಡೋರು ಯಾರು? ಅವರು. ಯಾರು? ನಮ್ಮ ಓಣಿನ. ಆದ್ರೆ ಅವ್ರನ್ನ ನಾವು ಮುಟ್ಟುವಂಗಿದ್ದಿದ್ದಿಲ್ಲ. ಅವರು ಬೆಳಗ್ಗೆ ಊರಾಗ ಬರುವಂಗಿದ್ದಿದ್ದಿಲ್ಲ, ಸಾಯಂಕಾಲ ಊರಾಗ ಬರುವಂಗಿದ್ದಿದ್ದಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಬಿಸಿಲು ನೆತ್ತಿ ಮೇಲೆ ಬಂದಾಗ ಅವರು ಬೆನ್ನಿ ಒಂದು ಕಸಬಾರಿಗೆ ಕಟ್ಕೊಂಡು ಕೊಳ್ಳೊಳ ಒಂದು ಗಡಿಗೆ ಕಟ್ಕೊಂಡು ಬರಬೇಕಾಗಿತ್ತು ಊರಾಗ. ಅವರು ಉಗುಳಿದ ಆ ಉಗುಳು ಆ ಗಡಿಗ್ಯಾಗ ಉಗುಳಬೇಕು, ಅವ್ರು ನಡ್ಕೊಂತ ಹೋಗು ಹೆಜ್ಜೆ ಅಡಕಬೇಕು. ಅಸ್ಪೃಶ್ಯರು ಇಂಥ ಕಾಲಘಟ್ಟದಲ್ಲಿ ಅಪ್ಪ ಬಸವಣ್ಣ ಏನು ಮಾಡಿದ? ಸ್ವಲ್ಪ ಅವಲೋಕನೆ ಮಾಡಿ ನೋಡ್ರಿ ನೀವು. ನಮ್ಮ ಜೀವನ ಹೆಂಗದ, ನಾವು ಹೆಂಗ್ ಬದುಕಾಕತ್ತೀವಿ, ಏನು ಅದ್ಭುತ ಮಾಡಿದ್ರ ಅವರು. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವರು ಕಟ್ಟಿಂಗ್ ಮಾಡ್ಕೊಳ್ಳುವಂಗಿದ್ದಿದ್ದಿಲ್ಲ, ದಾಡಿ ಮಾಡ್ಕೊಳ್ಳುವಂಗಿದ್ದಿದ್ದಿಲ್ಲ, ಹೊಸ ಬಟ್ಟೆ ಉಟ್ಕೊಳ್ಳುವಂಗಿದ್ದಿಲ್ಲ, ಸ್ವಚ್ಛ ಮನೆ ಒಳಗೆ ಇರುವಂಗಿದ್ದಿದ್ದಿಲ್ಲ. ಇಂಥ ಪರಿಸ್ಥಿತಿ
ಅವರು ವಾಸ ಮಾಡುವ ಮನೆಯೊಳಗೆ ಕಸ ಸಹಿತ ಹುಡುಗಂಗಿದ್ದಿಲ್ಲ ಅಂತ ಒಂದು ಪಟ್ಟ ಭದ್ರ ಹಿತಾಸಕ್ತಿ ಒಂದು ಜಾತಿ ಅವರನ್ನ ಆ ಮಟ್ಟಕ್ಕೆ ತಂದಿಟ್ಟಿತ್ತು. ಅಂತ ಒಂದು ಕೀಳು ಮಟ್ಟದಲ್ಲಿ ಬದುಕ್ತಕ್ಕಂತ ಮನುಕುಲದ ಜನಾಂಗಕ್ಕಾಗಿ ಅಪ್ಪ ಬಸವಣ್ಣ ಓಡೋಡಿ ಹೋಗ್ತಾನ, ಅಲ್ಲಿಗೆ ಓಡೋಡಿ ಹೋಗ್ತಾನ. ಹೆಂಗಂತಂದ್ರೆ ಎಲ್ಲಿ ನೋಡಿದಳಲ್ಲೆಲ್ಲ ಮಾಂಸ, ಸತ್ತ ದನಗಳ ಮಾಂಸ. ಅವರು ವಾಸ ಮಾಡ್ತಕ್ಕಂತ ಕೇರಿ ಒಳಗ ಸತ್ತ ಮಾಂಸ, ಆ ಮಾಂಸವನ್ನು ಹರಿದು ತಿನ್ನುವ ನಾಯಿಗಳು. ಅವರ ಮನೆ ಸುತ್ತಮುತ್ತ ಕುರುಚಲ ಗಿಡ ಕಾಣಬಾರದು. ಅದು ಎಂಥದ್ದು? ಕೌದಿದು, ಹರಕ ಕೌದಿದು ಒಂದು ಶಬ್ದ. ಅದರ ಒಳಗೆ ಬೈಕಿ ಹೋಗಬೇಕು. ಅಂತ ಸಂದರ್ಭದೊಳಗೆ ಒಬ್ಬಕ್ಕಿ ಹೆಣ್ಮಗಳು ಬರ್ತಾಳೆ, ಓಡೋಡಿ ಬರ್ತಾಳೆ. ಅದನ್ನು ಬಸವಣ್ಣ ನೋಡ್ತಾನ. ಒಬ್ಬಕ್ಕಿ ಹೆಣ್ಮಗಳು ಓಡೋಡಿ ಬರ್ತಿರ್ತಾಳ. ಅಮ್ಮ, ಯಾರು ನೀನು? ಎಲ್ಲಿಗೆ ಹೊಂಟಿದಿ? ಯಪ್ಪ, ನನ್ನ ಗಂಡ. ನಾನು ಕಾಳಿ, ನನ್ನ ಗಂಡ ಕೇಚ. 4 ದಿವಸ ಆಯ್ತು, ಮೈಯೊಳಗೆ ಹುಷಾರಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ದುಡ್ಡಿಲ್ಲ. ಬಸವಣ್ಣನ ಮೈಯ ರೋಮಾಂಚನ ಆಗ್ತದ, ನಡಗತಾನೆ. ಹಿಂಗ ನಾವು ಮಾಡಬೇಕು ಸಮಾಜದೊಳಗೆ ಸೇವೆ. ಹೆಂಗ ಮಾಡಬೇಕು? ಇದು ಒಂದಿಷ್ಟು ಜಾಗ ಆದಿದು. ಇದು ನನ್ನ ಮನೆ, ಇದು ಪಕ್ಕದವ್ರ ಮನೆ. ಮೊದಲು ನನ್ನ ಮನೆ ಕಸ ಹುಡುಗಬಾರದು, ಆ ತಾಯಿ ಮನೆ ಕಸ ಹುಡುಗಬೇಕು. ಯಾವಾಗ? ಇದು ಬೆಳಿಗ್ಗೆ ಅವರು ಹೇಳೋಕಿಲ್ಲ ಮೊದಲ. ಎಷ್ಟು ಆನಂದ ಅಲ್ಲಕ್ಕಿಲ್ಲ ತಾಯಿಗೆ. ಕಳೆದು ಹೋಗಿರ್ತಕ್ಕಂತ ಕೂಸು ಸಿಕ್ಕಾಕರಾಗ ಆ ತಾಯಿಗೆ ಎಷ್ಟು ಆನಂದ ಆಗಿರ್ಲಕ್ಕಿಲ್ಲ. ಸುಮ್ಮನೆ ಒಂದಿಷ್ಟು ಅನುಭವಿಸ್ಲಿಕ್ಕೆ ಬಂದವ್ರು ನಾವು. ಅಪ್ಪ ಬಸವಣ್ಣನವರು ಏನ್ ಮಾಡಿದ್ರು? ಕಟ್ಟ ಕಡೆಯ ಜೀವಿ. ಏನು? ಇಡೀ ಊರಿನ ಹೊರಭಾಗದಲ್ಲಿ, ನಮ್ಮ ಊರಿನ ಕೊನೆಯ ಭಾಗದಲ್ಲಿ ಜೀವಿಸ್ತಕ್ಕಂಥ ಒಬ್ಬ ಕಟ್ಟ ಕಡೆಯ, ಎಲ್ಲರ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಒಬ್ಬ ಜೀವಿಯನ್ನ. ಎಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು 12ನೇ ಶತಮಾನದೊಳಗಂತಂದ್ರೆ ಈಗೂ ಐತಿ. ಯಾಕ? ನಾವು ಅವರು ನಮ್ಮವರು ಅಂತ ಅನ್ನಾಕ ನಮ್ಮಲ್ಲಿ ಹಿಂಜರಿಕೆ ಆಗ್ಲಿಕ್ಕೆ. ನಾವು ಚಂದ ಹೇಳ್ತೀವಿ ವಚನ, ಇವನಾರವ ಎನ್ನದಿರಯ್ಯ. ಹೇಳಲಿಕ್ಕೆ ಬಹಳ ಸುಲಭದ, ಅದನ್ನ ಕ್ರಿಯಾರೂಪಕ್ಕೆ ತಂದು ನೋಡಬೇಕು. ನಿಮ್ಮ ಮನೆಯಿಂದ ಒಂದು ಮನೆಗೆ ಒಂದು ಓಣಿ ಒಳಗೆ ಹಾದು ಹೊಂಟೀರಿ ಅಂತ ಇಟ್ಕೊಳ್ಳೋಣ. ಬಸವೇಶ್ವರರು ಏನ್ ಮಾಡಿದ್ರು ಇದಕ್ಕೆ ತಾಜಾ ಉದಾಹರಣೆ. ಈ ಓಣಿಯಿಂದ ಆ ಓಣಿಗೆ ಹೋಗಾಕತ್ತೀವಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಮುಪ್ಪಾನ ಮುದುಕಿ ಒಬ್ಬಕ್ಕೆ 80 ವರ್ಷದ ತಾಯಿ, ಬಡತನದೊಳಗ ಮೈ ಮ್ಯಾಲ ಬಟ್ಟೆ ಇಲ್ಲ, ಸ್ನಾನ ಮಾಡಿಲ್ಲಕ್ಕಿ. ಎಷ್ಟು ದಿವಸ ಆಯ್ತು ಎಣ್ಣೆ ಇಲ್ಲ, ತಲೆಗೆ ಹಿಕ್ಕೊಂಡಿಲ್ಲ. ಆ ತಾಯಿಗೆ ಸೇವೆ ಮಾಡೋರು ಯಾರು ಇಲ್ಲ. ನಾವೆಲ್ಲರೂ ಅದೇ ಓಣಿ ಒಳಗೆ ಹಾಸಿ ಹೊಂಟೀವಿ. ಒಂದು ದಿವಸ ಆ ತಾಯಿನ ಎತ್ಕೊಂಡ್ಬಂದು ಒಂದಿಷ್ಟು ತಲೆಗೆ ಎಣ್ಣೆ ಹಚ್ಚಿ ಬಿಸಿನೀರು ಹಾಕಿ ಸ್ನಾನ ಮಾಡಿ ನಮ್ಮ ಮನೆ ಒಳಗಿಂದ ಹೋದ ಒಂದು ಸೀರೆ ಉಡಿಸಿವೇನು. ಅದನ್ನು ಬಸವಣ್ಣ ಮಾಡಿದ. ನಾವು ನೋಡಾಕತ್ತೀವಿ, ನಿತ್ಯ ನೋಡ್ತೀವಿ, ಅದೇ ಓಣಿ ಒಳಗೆ ಹಾಸಿ ಹೋಗ್ತೀವಿ. ಆದ್ರೆ ಅದು ನಮಗೆ ಸಂಬಂಧ ಇಲ್ಲ, ಆಕಿ ನಮ್ಮ ಅಜ್ಜಿ ಅಲ್ಲ ಅಂತ ತಿಳ್ಕೊಂಡು ನೋಡ್ತೀವಿ, ಹೋಗ್ತೀವಿ. ಇದು ಮಾನವೀಯತೆ ಅಲ್ಲ, ನಮ್ಮ ಮನೆ ಮಕ್ಕಳನ್ನೇ ಒಬ್ಬ ಅತ್ಯಂತ ಬಡತನದೊಳಗೆ ಅವತ್ತೇ ದುಡಿದು ಅವತ್ತೇ ಜೋಳ ಕಾಳ ತಂದು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಕ್ಕಂಥ ಒಂದು 4-5 ಮಕ್ಕಳದಾವು. ಪಾಪ ಆ ಮಕ್ಕಳಿಗೆ ಒಂದು ಹೊಸ ಬಟ್ಟೆ ಇಲ್ಲ ಹಾಕೊಳ್ಳಿಕ್ಕೆ. ಆದ್ರೂ ಅವ ಯಾರಿಗೂ ಕೇಳಿಲ್ಲ, ಮಕ್ಕಳು ಯಾರಿಗೂ ಕೇಳಿಲ್ಲ. ಆ ಮಕ್ಕಳು, ಬಡವನ ಮಕ್ಕಳು ಶ್ರೀಮಂತರ ಮಕ್ಕಳ ಬಳಿ ಆಡಾಕ ಬಂದ್ರ ನಮಗ ಅಸಂತೋಷ ಆಗ್ತದ. ಆ ಮಕ್ಕಳು ಬಂದಾವಲ್ಲ ನನ್ನ ಮಕ್ಕಳಿಗೆ ಜೊತೆ ಆಡಾಕ, ಹೋಗ್ರಿ ಅನ್ನುವಂತ ಭಾವ ನಮ್ಮಲ್ಲಿ ಇವತ್ತಿಗೂ ಬೇರೂರೇ ಅದು. ಸರಿ, ಆ ಮಕ್ಕಳಿಗೆ ಬಟ್ಟೆ ಇಲ್ಲ, ಬಟ್ಟೆಗಳನ್ನು ತಂದು ಇಟ್ಟೀನಿ. 1-4 ಜೊತೆ ಆ ಮಕ್ಕಳಿಗೆ ಹಾಕಿ ಬಿಟ್ರ ಆ ಮಕ್ಕಳಿಗೆ ಸ್ವರ್ಗದ ತಳಗ ಬಂದಂಗ ಆಗ್ತದ. ಹಾಕಿ ನೋಡ್ರಿ ಆ ಮಕ್ಕಳಿಗೆ
ಯಪ್ಪ ನನ್ನ ಮಕ್ಕಳಿಗೆ 8 ಜೋಡು ಬಟ್ಟೆ ಅದಾವು, ನೀವು ಒಂದಿಷ್ಟು ಇವತ್ತ ಈ ಬಟ್ಟೆ ಹಾಕೊಂಡು ನನ್ನ ಮಕ್ಕಳ ಜೊತೆ ಸಂತೋಷದಿಂದ ಇಡೀ ದಿವಸ ಆಟ ಆಡ್ರಿ, ಇವತ್ತು ನನ್ನ ಮನೆಯೊಳಗಿದ್ದದ್ದು ನೀವು ಊಟ ಮಾಡ್ರಿ ಅಂತಂದು ಬಿಟ್ರ ಆ ಮಕ್ಕಳಿಗೆ ಎಂತ ಹಬ್ಬ. ಮಕ್ಕಳಿಗೆ ಹೊಳೆ ತಮ್ಮ ಮನೆಗೆ ಹೋಗಾಕು ಅಲ್ಲ. ಮೂರನೇದು ಏನಪ್ಪಾ ಅಂತಂದ್ರೆ ಮಹಿಳಾ ಸಮಾನತೆ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ, ಅನುಭವ ಮಂಟಪ. ಸಾಮಾನ್ಯವಾಗಿ ಜಗತ್ತಿಗೆ ಕಲ್ಪನೆ ಏನಿದೆ ಅಂದ್ರೆ ಮದರ್ ಆಫ್ ಡೆಮೋಕ್ರಸಿ ಇಂಗ್ಲೆಂಡ್ ಅಂತ ಹೇಳ್ತಾರೆ, ಅದು ತಪ್ಪು. ಆಕ್ಚುಲಿ ಭಾರತವೇ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಮಾಡಿ, ಅಲ್ಲಿ ಅನುಭವ ಮಂಟಪ ರೂಪವೇ ಈಗಿನ ನಮ್ಮ ಲೋಕಸಭೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ನಮ್ಮ ಬಸವಣ್ಣ ಕೊಟ್ಟು ಕೊಡುಗೆ. ಅದಕ್ಕೆ ಮೇಡಮ್ ಅವರು ಹೇಳಿದರು, ಇವತ್ತ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಅಣ್ಣ ಬಸವಣ್ಣನ ಮಾಡಿದ್ದಾರೆ. ಅದು ನನಗೆ ಸಮಾಧಾನ ಇಲ್ಲ. ಪ್ರಜಾಪ್ರಭುತ್ವ ಕೊಟ್ಟಂತ ಕೀರ್ತಿ ಕರ್ನಾಟಕದ ಬಸವಣ್ಣಗರಂದ್ರೆ ಇಂಡಿಯಾದ ಪ್ರತಿನಿಧಿ ಕಲ್ಚರಲ್ ಎಂಬೆಸರ್ನ ಬಸವಣ್ಣನವರೇ ಮಾಡ್ಬೇಕಂತ ನಾವು ಇಷ್ಟ ಇದೆ ನಮಗೆ. ಯಾಕಂದ್ರೆ ಎಲ್ಲರೂ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ದಾರೆ. ಲೂಥರ್ ಇದ್ದಾನೆ, ಗಾಂಧಿ ಅವರಿದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ, ಬೌದ್ಧ. ಆದ್ರೆ ಬಸವಣ್ಣವರಷ್ಟು ಸೊಗಸಾಗಿ ಮತ್ತು ಎಲ್ಲರನ್ನು ಒಳಗೊಂಡಂತ ಒಂದು ಧರ್ಮ ಸ್ಥಾಪನೆ ಮಾಡಿ ಜಗತ್ತಿಗೆ ಒಂದು ಮಾದರಿಯಾದಂತ ಅಣ್ಣ ಬಸವಣ್ಣ ಅಂತ ಒಂದು ತತ್ವವನ್ನು ಅವ್ರು ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಚಾರ ಹೇಳ್ತೇನೆ, ಅಣ್ಣ ಬಸವಣ್ಣನ ತತ್ವಗಳು ಮಾತನಾಡಲು ಬಹಳ ಸುಲಭ, ನುಡಿಯಲ್ಲಿ ಅದರಲ್ಲಿ ಆಚರಣೆಯಲ್ಲಿ ತರುವುದು ಮಾತ್ರ ಬಹಳ ಕಷ್ಟ. ಯಾಕೆ? ಅದಕ್ಕೆ ಹೇಳಿದ್ದಾರೆ ಅವರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ನಾವೇನ್ ನುಡಿತೀವಿ ಅದರಲ್ಲಿ ನಡೆದು ಅದರಿಂದ ಬಹಳ ಕಿಮ್ಮತ್ತದ ನಿಮಗೆ. ನೀವು ಹೆಚ್ಚಿಗೆ ಮಾತಾಡೋಣ. ಈಗ ನಮ್ಮ ಶರಣರು ವೀರೇಶ್ವರಿ ಶರಣರಿದ್ರು, ಅವರೇ ದೊಡ್ಡ ವ್ಯಕ್ತಿ ಅಲ್ಲ. ಅವ್ರಿಗೆ ಯಾಕೆ ಕಿಮ್ಮತ್ತು ಬಂತಪ್ಪ ಅಂದ್ರೆ ಅವ್ರಿಗೆ ಹಾಗೆ ನುಡಿದ್ರು, ಹಾಗೆ ಮಾಡಿದ್ರು, ಬಾಳಿದ್ರು. ಅಣ್ಣ ಬಸವಣ್ಣನ ತತ್ವದಲ್ಲಿ ಅಪಾರವಂತ ಎಂಬುದು ಕೆಲವರು ತಾವು ತಂದದರಲ್ಲಿ ದುಡಿದರಲ್ಲಿ ದಾಸೋಹ ಮಾಡ್ತಾರೆ. ಆದ್ದರಿಂದ ಇವತ್ತ ನಮ್ಮೂರು ಸಾಮಾನ್ಯವಾಗಿ ಶರಣರಿಂದೂ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಂತ. ಇಷ್ಟೇ ಅಲ್ಲ, ನಮ್ಮ ಅಣ್ಣ ಬಸವಣ್ಣನ ತತ್ವ, ಶರಣರ ತತ್ವ ಎಲ್ಲವೂ ನಮ್ಮೂರಲ್ಲಿ ಮೈಗೂಡು. ಅದರಲ್ಲಿ ಈ ಓಣಿಯ ವಿಶೇಷತೆಯನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಈ ಓಣಿಯ ಎಲ್ಲರೂ ರೈತರೇ, ಮುಸ್ಲಿಮರು ರೈತರು, ಲಿಂಗಾಯತರು ರೈತರು, ಬ್ಯಾರು ರೈತರು, ಕುರುಬರು ರೈತರು, ಎಲ್ಲರೂ. ಇಲ್ಲಿ ನಿಜವಾಗಿ ಅಣ್ಣ ಬಸವಣ್ಣನ ತತ್ವ ಬಳಕೆಯಲ್ಲಿ ತಂದಂತಂದ್ರೆ ಕಾರ್ಬಾಯಿ ನೋಡಿ. ಇಲ್ಲಿ ನೋಡಿ ಎಲ್ಲವೂ ಹಾಗೆ ನೋಡಿದರೆ ನಮ್ಮವರು ಸುಮಾರಾಗಿ 20,000 ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ ಭಾವೈಕ್ಯತೆ ದೃಷ್ಟಿಯಿಂದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 4ನೇ ಪಕ್ಷ. ನಾವು ಯಾವ ದಂಗೆಗಳನ್ನು ಮಾಡುವುದು, ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಲಿಂಗಾಯತರಾಗಲಿ, ಕುರುಬರಾಗಲಿ, ಬ್ಯಾಡಾಗಲಿ ಎಲ್ಲರೂ ಒಂದೇ. ಶರಣ, ಬಸವ, ಜಗದೇವಪ್ಪ, ಆಮೇಲೆ ಈಗಿನ ನಾರುಗಳು ಅಂತಾರೆ. ಆಮೇಲೆ ಇತರ ಕೆಲವು ಬಂತಂದವರು ಕೂಡ ಭಾಷೆ ಸಲ್ಲಿಸಿದ್ದಾರೆ. ಆದ್ರೆ ಹೆಚ್ಚು ಮಾತಾಡೋದಲ್ಲ ನಾವು. ಇಲ್ಲಿವರೆಗೂ ನೀವು ಈ ಓಣಿಯವರು ಬಹಳ ಸೊಗಸಾಗಿ ಏರ್ಪಾಟು ಮಾಡಿದ್ದೀರಲ್ಲ, ಆದ್ದರಿಂದ ನಮ್ಮ ಬಸವ ಬಳಗದ ವತಿಯಿಂದ ಅತ್ಯಂತ ತುಂಬ ಹೃದಯದ ಆಭಾರಿಯನ್ನು ನಿಮ್ಮ ಈ ಮೂಲಕವಾಗಿ ಸಲ್ಲಿಸುತ್ತೇನೆ ಅಂತ ಹೇಳ್ತಾ, ಇನ್ನ ಮುಂದಿನ ಕಾರ್ಯಕ್ರಮ ದಯವಿಟ್ಟು ಎಲ್ಲವೂ ಪ್ರಸಾದ ತೆಗೆದುಕೊಂಡು. ಇದು ದೊಡ್ಡ ಹಬ್ಬ, ಎಲ್ಲರಿಗಿನ ದೊಡ್ಡ ಹಬ್ಬ, ಇದು ಪ್ರೀತಿ ಮಾಡುವಂತ ಹಬ್ಬ. ಇದು ಬಸವ ತತ್ವ ಏನ್ ಮಾಡ್ತಾರ ಅಂತಂದ್ರೆ ಅಜ್ಞಾನವನ್ನು ತೋರಿಸ್ತದ. ಅದಕ್ಕೆ ಇಲ್ಲಿ ಅಣ್ಣ ಬಸವಣ್ಣ ಮಾತಂತಾರೆ ಏನಂದ್ರೆ, ಯಾವಾಗ ತಮ್ಮ ಮೇಲೆ ಹಾಕೊಂಡಿರೋರು ನಾನು ಅಂತಂದಿಲ್ಲ. ಅದಕ್ಕೆ ಯಾವುದೇ ತತ್ವ ನೋಡಿ ಅದು ತನ್ನಗಾಗಿ ಅಂತ ಮಾಡಿ ಕಟ್ತದ. ಅದಕ್ಕೆ ಇಲ್ಲಿ ಒಂದು ವಿಷಯ ತೋರಿಸ್ತೀನಿ ನಾನು. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ದೇವೇ ದೇಗುಲ, ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಎನ್ನ ದೇವೇ ದೇಗುಲ,
ಗುಹೇಶ್ವರ ಅಲ್ಲ ಮಹಾಪ್ರಭು ಹೇಳಿದರೆ ಈ ಮಾತನ್ನ ಎಂತ ಅದ್ಭುತ ವಿಷಯ ಲೆಕ್ಕ. ಉಳ್ಳವರು ಶಿವಾಲಯ. ಇವತ್ತ ಶಿವಾಲಯ ಬಲ್ಲವರು, ಯೋಗಿಗಳು, ಮಹಾತ್ಮರು, ದುಡ್ಡಿದ್ದವರು ಇವತ್ತ ಶಿವಾಲಯ ಕಟ್ಟಿಸಬಹುದು. ಇವತ್ತ ಬೆಳ್ಳಿ ಮೂರ್ತಿ ಮಾಡಿಸಬಹುದು, ಇವತ್ತು ಬಂಗಾರ ಮೂರ್ತಿ ಮಾಡಿಸಬಹುದು, ಇವತ್ತು ಬಂಗಾರ ಲಿಂಗ ಮಾಡಿಸಬಹುದು. ಜ್ಞಾನ ಇದ್ದವರು ಇಡಪ್ಪ ಅಂದ್ರೆ ಅವರು ಕೂಡ ಒಂದು ದೇವರು ಕಟ್ಟಿಸಬಹುದು. ಉಳ್ಳವರು ಶಿವಾಲಯ, ಬಲ್ಲವರು ಶಿವಾಲಯ. ನಾನೇನು ಮಾಡಲಿ ಬಡವನಯ್ಯ. ಪರಮಾತ್ಮ ಯಾರಿಗಿಲ್ರಿ? ಅಲ್ಲ, ಯಾರಿಗಿಲ್ಲ, ಎಲ್ಲರಿಗೂ. ಪ್ರತಿಯೊಂದು 84 ಲಕ್ಷ ಜೀವರಾಶಿಗೆ ಅನ್ನ ಕೊಡವ ಪರಮಾತ್ಮ ಅಲ್ಲ. ಅಲ್ಲ ಅಂದ್ರೂ ಒಂದೇ, ಶಿವ ಅಂದ್ರೂ ಒಂದೇ. ಎಲ್ಲರಿಗೆ ಶಿವನೊಬ್ಬನೇ. ಆ ಶಿವ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಬಯಲೊಳಗೆ ಬಯಲಾಗ್ಯದಾನ, ಬಯಲೊಳಗೆ ಬಯಲಾಗ್ಯದಾನ. ಅದಕ್ಕೆ ಮಾರ್ಗವನ್ನು ತೋರಿಸೋದು ಯಾರಪ್ಪ ಅಂತಂದ್ರೆ ರಾಮಧರ್ಮದ ಗುರು ಗ್ರಂಥ ಮತ್ತು ಬಸವಧರ್ಮದ ಗ್ರಂಥ ಎರಡೂ ಒಂದೇ. ನಾವು ಓದಬೇಕು. ಮನೆಯೊಳಗೆ ನೀವೇನು ಬರೀ ಇಟ್ಟು ಪೂಜೆ ಮಾಡಿದ ಉಪಯೋಗಿಲ್ಲ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಬಸವ ತತ್ವದ ಪುಸ್ತಕವನ್ನು ತಗೊಂಡ್ಬಿಡ್ರಿ. ದಿವಸ ಒಂದೇ ಒಂದು ನುಡಿ ಅಂದ್ಬಿಡಿ ಸಾಕು. ದಿವಸ ಒಂದೇ ನುಡಿ. ನಿಮ್ಮ ಮನಸ್ಸಿದ್ದಂತ ಕಿರುದು ಎಲ್ಲ ಹೋಗ್ಬಿಡ್ತದ, ಜ್ಞಾನ ಜ್ಯೋತಿ ಬೆಳೀತದೆ. ಅದಕ್ಕೆ ಉಳ್ಳವರು ಶಿವಾಲಯ, ನಾನೇನು ಮಾಡಲಿ ಬಡವನಯ್ಯ. ಇವತ್ತು ರೊಕ್ಕ ಐತದ ಮನೆಯಾಗ ಹೂರಣ ಹಾಕಿ ಹೋಳಿಗೆ ಮಾಡ್ಬೋದು. ಅಕಸ್ಮಾತ್ ಸ್ವಲ್ಪ ಮಾಧ್ಯಮದ್ರು ಅಕಸ್ಮಾತ್ ಕಡ್ಲಿ ಐತಪ್ಪ ಅಂತ ಮನೆಯಾಗ ಅಲಸಂದಿ ಇದ್ದು ಅಂತ ಅಲಸಂದಿ ಗಾಳಿ ಹೊಡೆದು ಹೋಳಿಗೆ ಮಾಡ್ಬೋದು. ಇವತ್ತು ಅಕಸ್ಮಾತ್ ಅದು ಇದ್ದಿಲ್ಲ ಅಂತ ಸ್ವಲ್ಪ ಅಕ್ಕಿ ಮಾಡಿ ಅಕ್ಕಿಯನ್ನ ಏನಪ್ಪ ಅಂದ್ರೆ ಸಕ್ಕರೆಯಾಗಿ ನೀತಿ ಕೊಡ್ಬೋದು. ಅಕಸ್ಮಾತ್ ಅದು ಇದ್ದಿಲ್ಲ ಅಂತ ಕೇವಲ ಬಡವಿದ್ದಂತಲ್ಲ ಸ್ನಾನ ಮಾಡಿ ವಿಭೂತಿ ಧರಿಸಿ ಲಿಂಗ ಪೂಜೆ ಮಾಡಿ ಬಸವ ನೀನಿಯಪ್ಪ ಸಾಕು. ಅದು ಬಸವ ಧರ್ಮನೇ. ಯಾರೊಳಗೆ ಶಕ್ತಿ ಹೇಳಿದ್ರಿ ನೀವು ಬಸವ ತತ್ವದೊಳಗೆ. ಅಂತ ಸತ್ಸಂಗ ಮನೆಯೊಳಗೆ ಇರಬೇಕು ಸದಾ. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಜ್ಞಾನ ಕೊಡ್ರಿ ನೀವು. ನಾವು ಎಲ್ಲರೂ ಇಲ್ಲಿ ಬಂದು ಕುಂತಲ್ಲ, ನಮ್ಮಂತ ನಮ್ಮ ಮನೆಯಂತ ಮಕ್ಕಳಿಗೆ, ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿ ಅವರಿಗೆ ಸತ್ಸಂಗದ ಜ್ಞಾನ ಕೊಡಬೇಕ್ರಿ ನೀವು. ಕೊಡ್ಲಿಲ್ಲ, ಕೊಡ್ಲಾರ್ದ ಈ ಸಂಸಾರ ಅಡ್ಗಡಿಕೆತ್ತದ. ನೋಡಿ ನೀವು ಸತ್ಸಂಗ ಜ್ಞಾನ ಯಾವಾಗ ಬೇಕು? ನಮ್ಮ ವಯಸ್ಸಾದ ಮೇಲೆ ಒಂದು ಸತ್ಸಂಗ ಬೇಕಾಗಿಲ್ಲ. ಇದಕ್ಕೆ ನಾನು ಬಸವಣ್ಣ ಮಾತಂದ ದೃಷ್ಟಿ ಹೋಗದ ಮುನ್ನ, ನಮ್ಮ ದೃಷ್ಟಿ ಹೋಗುವಂತ ಮೊದಲ, ಹಲ್ಲು ಬೀಳದ ಮುನ್ನ ನಮ್ಮ ಹಲ್ಲು ಬೀಳುವಂತ ಮೊದಲ, ಬೆನ್ನು ಬಾಗದ ಮುನ್ನ ಬೆನ್ನು ಬಾಗಿಂದ ಮದೆ, ಕೋಲು ಹಿಡಿಯದ ಮುನ್ನ ಕೋಲು ಹಿಡಿಯಿಂದ ಮೊದಲ, ಮೃತ್ಯುವಾರ ನಮ್ಮ ಪೂಜಿಸಿ ನಮ್ಮ ಕೂಡಲ ಸಂಗಮ ದೇವ ಅಂತಂದ. ನಮ್ಮ ಶಕ್ತಿ ಇದ್ದಾಗ ಮಾತ್ರ ಶಿವನ ಜ್ಞಾನಗಳನ್ನು ಅಡಕಾಗಬೇಕಾದ ಈ ದೇವ. ಈ ದೇವ ಆಗಬೇಕಾಗ್ಯದ. ಈ ದೇವ ಮಂದಿರ ಆಗಬೇಕಾಗ್ಯದ. ಇದು ಹೊನ್ನ ಕಳಿಸಬೇಕಾಗ್ಯದ. ಇದು ಕಂಬ ಬೇಕಾಗ್ಯದ. ಇದು ಕಂಬ ಆಗ್ಬೇಕು ಅಂತಂದ್ರೆ, ಇದು ಹೊನ್ನ ಕಳಿಸಬೇಕಂತಂದ್ರೆ ಶಾಂತಿಲಿ ಒಂದು ಮಾತಂದ್ರಿ, ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕೈ ಮೀಸಲು ಶಿವನ, ಪಾದ ಮೀಸಲು ಶಿವನ, ತನೋ ಮನ ನಿನಗೆ ಅರ್ಪಿತವಾದಾಗ ನೀನೇ ಜಗದೀಶ ರಾಮನಾಥ. ನೋಡ್ರಿ ಎಲ್ಲದ ಜಗದೀಶ ನಿನ್ನೊಳಗೆ ಅಡಕಾಗಲ್ಲ. ಸ್ವರ್ಗ ಎಲ್ಲಿ ಅದ? ನಿನ್ನಲ್ಲಿ ಅದ. ನರಕ ಎಲ್ಲಿ ಅದ? ನಿನ್ನಲ್ಲಿ ಅದ. ಏನು ಅಧರ್ಮ ಮಾಡ್ತಿ, ಏನು ಕೆಟ್ಟದನ್ನು ಬಯಸ್ತಿ, ಅದು ಅಧರ್ಮ. ಒಳ್ಳೆತನ ಮಾಡ್ತಿ, ಒಳ್ಳೆತನ ಬಯಸ್ತೀವಿ, ಒಳ್ಳೆ ಮರಳು ನಡೆದಿ, ಅದು ಧರ್ಮ. ದಯವಿಲ್ಲದ ಧರ್ಮ ನಮ್ಮದಯ್ಯ. ದಯವೇದಿಯಂಬ ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತಂದ. ಮನೆಯೊಳಗೆ ತಂದೆ ತಾಯಿ ಶಿವ ಮಾಡ್ರಿ ನೀವು. ಮಾಕೆ ಕದಂಗೆ ಜನ್ನತ್ ಹೈ, ತಾಯಿಯ ಪಾದದಲ್ಲಿ ಸ್ವರ್ಗದ, ತಂದೆಯ ಕೈಯಲ್ಲಿ ಸ್ವರ್ಗದ ಕೀಲಿ ಕೈ ಅದ. ನಾವು ಬರೀ ಹೋಗಿ ನೋಡಿ ಪೂಜೆ ಮಾಡಿದ್ರೇನು? ಕಂಚಿಗೆ ಪೂಜೆ ಮಾಡಿದ ಉಪಯೋಗಿಲ್ಲ, ಕಡ್ಡಿಗೆ ಪೂಜೆ ಮಾಡಿದ ಉಪಯೋಗಿಲ್ಲ, ಮಣ್ಣಿಗೆ ಪೂಜೆ ಮಾಡಿದ್ರಲ್ಲ, ನಿಮ್ಮೊಳಗೆ ನೀವು ತುಳು ನೋಡ್ರಿ ಅಂತರೊಳಗೆ ಅದನ್ನ ಪರಮಾತ್ಮ. ಆ ಮಾರ್ಗವನ್ನು ಸೇರಬೇಕಾದ್ರೆ ಬಸವ ತತ್ವವನ್ನು ಪಾಲಿಸ. ನಾನೇನು ಮಾಡಲಿ ಬಡವನಯ್ಯ. ನಮ್ಮ ದೇವೇ ದೇವರು ಯಾಕಂದ್ರೆ ಅದಕ್ಕೆ ನಿಮ್ಮ ದೃಷ್ಟಿ ನೋಡೋ ದೃಷ್ಟಿ ಶುದ್ಧವಾಗಿ ಸುಂದರವಾಗಿರಲಿ.